ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು PMC ಕನ್ನಡ ಚಾನಲ್. ನಾನು ನಿಮ್ಮ ಪ್ರೀತಿಯ ಜಿ ಕನ್ನಡ ಕಣ್ಮಣಿ ಶೇಖ್ ಅಭಿಷೇಕ್. ಈಗ ನಾನು ನಿಮಗೆ ಬುದ್ಧ ಅವರ ಒಂದು ಸಣ್ಣ ಕಥೆನ ಹೇಳ್ತೀನಿ. ಒಂದು ಸಲ ಒಬ್ಬ ಬಡ ವ್ಯಕ್ತಿ ಬುದ್ಧ ಅವರ ಹತ್ರ ಬರ್ತಾರೆ. ಬಂದು ಕೇಳ್ತಾರೆ, ಈ ಗ್ರಾಮದಲ್ಲಿರೋ ಎಲ್ಲರೂ ಸಹ ಸಂತೋಷವಾಗಿದ್ದಾರೆ, ಸುಖಮಯವಾಗಿದ್ದಾರೆ, ಒಳ್ಳೆ ಜೀವನವನ್ನು ನಡೆಸುತ್ತಿದ್ದಾರೆ. ನಾನೇಕೆ ಬಡವನಾಗಿದ್ದೀನಿ? ನಾನೇಕೆ ದುಃಖಿತನಾಗಿದ್ದೀನಿ? ನಾನೇಕೆ ಕಷ್ಟದಲ್ಲಿ ಇದ್ದೀನಿ ಎಂದು ಕೇಳಿದ್ರು. ಆಗ ಬುದ್ಧ ಅವರು ಹೇಳ್ತಾರೆ, ನಿನ್ನ ದುಃಖಕ್ಕೆ ಕಾರಣ ನೀನು ಬೇರೆಯವರಿಗೆ ಏನನ್ನೂ ಸಹ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆಗ ಆ ಬಡ ವ್ಯಕ್ತಿ ಹೇಳ್ತಾರೆ, ಅರೆ, ನನ್ನ ಹತ್ರ ಕೊಡಲು ಏನಿದೆ? ನಾನೇ ಬೇರೆಯವ್ರ ಹತ್ರ ಇಸ್ಕೊಂಡು ಕೂಡಿಟ್ಟು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಬುದ್ಧ ಅವರು ಹೇಳ್ತಾರೆ, ನಿನ್ನ ಹತ್ರ ಕೊಡಲು ಸಾಕಷ್ಟು ಇದೆ. ನಗು ಕೊಡ್ಬೋದು, ಒಳ್ಳೆ ವಿಚಾರಗಳು ಮಾತಾಡ್ಬೋದು, ನಿನ್ನ 2 ಕೈಗಳಿಂದ ಅದು ಸಹಾಯ ಮಾಡ್ಬೋದು ಅಂತ ಹೇಳ್ತಾರೆ. ಆಗಿನಿಂದ ಆ ಬಡ ವ್ಯಕ್ತಿ ಆ ಗ್ರಾಮದಲ್ಲಿರೋ ಎಲ್ಲರ ಹತ್ರನೂ ಸಹ ನಗುತ್ತಾ ಮಾತಾಡಿಸ್ತಾರೆ, ಒಳ್ಳೆ ಒಳ್ಳೆ ವಿಚಾರಗಳನ್ನು ಮಾತಾಡ್ತಾರೆ. ಅವರ 2 ಕೈಗಳಿಂದ ಆದ ಸಹಾಯನ ಮಾಡತೊಡಗುತ್ತಾರೆ. ಆಗ ಆ ಗ್ರಾಮದಲ್ಲಿರೋ ಎಲ್ಲರೂ ಸಹ ಆ ಬಡ ವ್ಯಕ್ತಿನ ಗೌರವಿಸ್ತಾರೆ. ಆಗ ಆ ಬಡ ವ್ಯಕ್ತಿಯ ಮುಖದಲ್ಲಿ ಆನಂದ ಚೆಲ್ಲಾಡುತ್ತೆ. ಆಗ ಬುದ್ಧ ಅವರು ಹೇಳಿದ ಮಾತು ನಿಜ ಆಗತ್ತೆ. ಫ್ರೆಂಡ್ಸ್, ಮುಂದಿನ ಕಥೆಯೊಂದಿಗೆ ನಾವೆಲ್ಲ ಮತ್ತೆ ಸಿಗೋಣ. ಅಲ್ಲಿವರೆಗೂ PMC ಕನ್ನಡ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.